ವಾಕಿಂಗ್ ಎನ್ನುವುದು ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಮಾತ್ರ ಲಾಭಕಾರಿಯಲ್ಲ. ಕಾಯಿಲೆ ಬರದಂತೆ ತಡೆಗಟ್ಟಲು ಹಾಗೂ ಸಾಮಾನ್ಯ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಲು ಕೂಡ ವಾಕಿಂಗ್ ನೆರವಾಗುತ್ತದೆ. ಯಾರು ಎಷ್ಟು ಹೊತ್ತು ವಾಕಿಂಗ್ ಮಾಡಬೇಕು, ವಾಕಿಂಗಿನ ವಿಧಗಳು ಹಾಗೂ ತಂತ್ರಗಳೇನು, ವಾಕಿಂಗ್ ಕಾರ್ಯಕ್ರಮವನ್ನು ಹೇಗೆ ಪ್ರಾರಂಭಿಸಬೇಕು ಮುಂತಾದ ವಿಚಾರಗಳ ಅಮೂಲ್ಯ ಮಾಹಿತಿಯನ್ನು ನೀಡಲಾಗಿದೆ. ನಡಿಗೆಯ 10 ಪ್ರಮುಖ ಪ್ರಯೋಜನಗಳು. ನಡಿಗೆ ಏಕೆ ಅವಶ್ಯಕ ಎಂಬುದಕ್ಕೆ 10 ಪ್ರಮುಖ ಕಾರಣಗಳು ಇಲ್ಲಿವೆ. ನಡಿಗೆಯಿಂದ ಟೈಪ್ 2 ಡಯಾಬಿಟಿಸ್ ಕಾಯಿಲೆಯನ್ನು ನಿವಾರಿಸಬಹುದು. ಡಯಾಬಿಟಿಸ್ ನಿವಾರಣಾ ಕಾರ್ಯಕ್ರಮದಲ್ಲಿ ದೃಢಪಟ್ಟಿರುವಂತೆ ವಾರದಲ್ಲಿ 150 ನಿಮಿಷಗಳಷ್ಟು ವಾಕಿಂಗ್ ಮಾಡುವವರಲ್ಲಿ ಹಾಗೂ ತಮ್ಮ ದೇಹದ ತೂಕದಲ್ಲಿ 5-6 ಕಿಲೋಗ್ರಾಂಗಳಷ್ಟು ಕಡಿಮೆ ಮಾಡಿಕೊಂಡವರಲ್ಲಿ ಡಯಾಬಿಟಿಸ್ನ ಗಂಡಾಂತರಕಾರಿ ಅಂಶಗಳು 58% ಕಡಿಮೆಯಾಗಿರುವುದು ತಿಳಿದುಬಂದಿದೆ. ನಡಿಗೆ ಹೃದಯದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ನಡಿಗೆಯಿಂದ ಹೃದಯಾಘಾತ ಹಾಗೂ ಹೃದ್ರೋಗಗಳ ಗಂಡಾಂತರಗಳು ಕಡಿಮೆಯಾಗುತ್ತವೆ. ನಡಿಗೆ ಮೆದುಳಿಗೆ ಒಳ್ಳೆಯದು. ಸಂಶೋಧನೆಗಳು ದೃಢಪಡಿಸಿರುವಂತೆ ನಡಿಗೆಯಿಂದ ಮೆದುಳು ಚುರುಕುಗೊಂಡು ಅದರ ಕಾರ್ಯಕ್ಷಮತೆ ಹೆಚ್ಚುತ್ತದೆ. ನಡಿಗೆಯಿಂದ ಮೂಳೆಗಳು ಬಲಗೊಳ್ಳುತ್ತವೆ. ಅನೇಕ ಸಂಶೋಧನೆಗಳಿಂದ ತಿಳಿದುಬಂದಿರುವಂತೆ ಪ್ರತಿದಿನ ಕನಿಷ್ಠ 2 ಕಿಲೋಮೀಟರ್ನಷ್ಟು ವಾಕಿಂಗ್ ಮಾಡುವವರಲ್ಲಿ ದೇಹದ ಒಟ್ಟಾರೆ ಮೂಳೆ ಸಾಂದ್ರತೆಯ ಅಂಶ ಹೆಚ್ಚಾಗಿರುತ್ತದೆ. ದೇಹದಲ್ಲಾಗುವ ಮೂಳೆ ಸವೆತವನ್ನು ತಗ್ಗಿಸುವುದರಲ್ಲೂ ವಾಕಿಂಗ್ ನೆರವಾಗುತ್ತದೆ. ನಡಿಗೆಯಿಂದ ಖಿನ್ನತೆಯ ರೋಗಲಕ್ಷಣಗಳು ಉಪಶಮನಗೊಳ್ಳುತ್ತವೆ. ಪ್ರಮುಖ ಅಧ್ಯಯನವೊಂದರ ವರದಿಯ ಪ್ರಕಾರ ಪ್ರತಿದಿನ ಕನಿಷ್ಠ 30 ನಿಮಿಷಗಳಷ್ಟು ಸಮಯ ವಾಕಿಂಗ್ ಮಾಡುವವರಲ್ಲಿ ಖಿನ್ನತೆಯ ರೋಗ ಲಕ್ಷಣಗಳು ಗಣನೀಯವಾಗಿ ಕಡಿಮೆಯಾಗುತ್ತದೆಂದು ತಿಳಿದುಬಂದಿದೆ. ನಡಿಗೆಯಿಂದ ಸ್ತನ ಕ್ಯಾನ್ಸರ್ ಹಾಗೂ ದೊಡ್ಡ ಕರುಳಿನ ಕ್ಯಾನ್ಸರ್ನ ಗಂಡಾಂತರ ತಗ್ಗುತ್ತದೆ. ಶ್ರಮರಹಿತ ಜೀವನ ನಡೆಸುವ ಮಹಿಳೆಯರಿಗೆ ಹೋಲಿಸಿದರೆ ವಾರದಲ್ಲಿ 1.5 ಗಂಟೆಯಿಂದ 2.5 ಗಂಟೆಗಳ ಕಾಲ ವಾಕಿಂಗ್ ಮಾಡುವ ಚಟುವಟಿಕೆಯುಳ್ಳ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ನ ಗಂಡಾಂತರ 18% ಕಡಿಮೆಯಾಗಿರುವ ಅಂಶ ಬೆಳಕಿಗೆ ಬಂದಿದೆ. ಹಲವು ಸಂಶೋಧನೆಗಳ ವರದಿಯಲ್ಲಿ ವಾಕಿಂಗ್ನಿಂದ ದೊಡ್ಡ ಕರುಳಿನ ಕ್ಯಾನ್ಸರನ್ನು ತಡೆಗಟ್ಟಬಹುದೆಂದು ತಿಳಿಸಲಾಗಿದೆ. ನಡಿಗೆ ಹೃದಯದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಪ್ರತಿದಿನ 30 ನಿಮಿಷಗಳಂತೆ ವಾರದಲ್ಲಿ ಕನಿಷ್ಠ 3 ದಿನ ವಾಕಿಂಗ್ ಮಾಡುವವರ ದೇಹದಾರ್ಢ್ಯತೆ ಹಾಗೂ ಹೃದಯದಾರ್ಢ್ಯತೆ ಗಣನೀಯವಾಗಿ ಹೆಚ್ಚುತ್ತದೆ. ಚಿಕ್ಕ ಪಾಳಿಗಳಲ್ಲಿ ಮಾಡುವ ವಾಕಿಂಗ್ ಕೂಡ ದೇಹದಾರ್ಢ್ಯವನ್ನು ಹೆಚ್ಚಿಸುತ್ತದೆ. ಶ್ರಮರಹಿತ ಜೀವನ ನಡೆಸುವ ಮಹಿಳೆಯರ ಮೇಲೆ ಕೈಗೊಂಡ ಅಧ್ಯಯನವೊಂದರ ವರದಿಯ ಪ್ರಕಾರ ಒಮ್ಮೆಗೆ 10 ನಿಮಿಷದಂತೆ ದಿನಕ್ಕೆ 3 ಪಾಳಿಗಳಲ್ಲಿ ವಾಕಿಂಗ್ ಮಾಡುವವರಲ್ಲಿ ಕೂಡ ದೇಹದಾರ್ಢ್ಯ ಸುಧಾರಣೆಯಾಗುತ್ತದೆ ಹಾಗೂ ದೇಹದಲ್ಲಿನ ಕೊಬ್ಬಿನ ಅಂಶ ಕಡಿಮೆಯಾಗುತ್ತದೆ. ನಡಿಗೆಯಿಂದ ದೇಹದ ಒಟ್ಟಾರೆ ಕಾರ್ಯಚಟುವಟಿಕೆಗಳು ಸುಧಾರಿಸುತ್ತವೆ. ನಡಿಗೆಯಿಂದ ದೇಹದ ಅಂಗಾಂಶಗಳ ಕಾರ್ಯಚಟುವಟಿಕೆಗಳು ಸುಧಾರಿಸುತ್ತವಲ್ಲದೆ ವೃದ್ಧಾಪ್ಯದಲ್ಲಿ ಉಂಟಾಗಬಹುದಾದ ಅಂಗದೌರ್ಬಲ್ಯಗಳ ಸಾಧ್ಯತೆ ಕಡಿಮೆಯಾಗುತ್ತದೆ. ನಡಿಗೆ ಜೀವನವನ್ನು ಚೇತೋಹಾರಿಯಾಗಿಸುತ್ತದೆ. ಬೆಳಗಿನ ವಾಕಿಂಗ್ನಿಂದ ಮನಸ್ಸಿಗೆ ಉಲ್ಲಾಸ ದೊರೆಯುವುದಲ್ಲದೆ ಧನಾತ್ಮಕ ಆಲೋಚನೆಗಳನ್ನು ಹೆಚ್ಚು ಮಾಡುತ್ತದೆ. ನಡಿಗೆಯು ಅತಿ ಸುಲಭವಾದ ಹಾಗೂ ಯಾವುದೇ ಖರ್ಚಿಲ್ಲದೆ ದೇಹದಾರ್ಢ್ಯವನ್ನು ವೃದ್ಧಿಸಿಕೊಳ್ಳಲು ಮಾಡಬಹುದಾದ ಜನಪ್ರಿಯ ವ್ಯಾಯಾಮವಾಗಿದೆ. ಇದು ಒಳಾಂಗಣದಲ್ಲಾಗಲಿ ಹೊರಾಂಗಣದಲ್ಲಾಗಲಿ ತಮಗೆ ಇಷ್ಟ ಬಂದ ಕಡೆ ಮಾಡಬಹುದಾದ ಪರಿವರ್ತನಾಶೀಲ ವ್ಯಾಯಾಮ. ನಡಿಗೆಯ ತೀವ್ರತೆಯನ್ನು ತಮ್ಮ ವೈಯಕ್ತಿಕ ದೈಹಿಕ ಸಾಮರ್ಥ್ಯ ಹಾಗೂ ಗುರಿಗೆ ತಕ್ಕಂತೆ ಬದಲಾವಣೆ ಮಾಡಿಕೊಳ್ಳಬಹುದು. ಈಗಾಗಲೇ ತಮ್ಮ ವಾಕಿಂಗ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿರುವವರು ಹಾಗೂ ಪ್ರಾರಂಭ ಮಾಡಬೇಕೆನ್ನುವವರು ಸಹ ಈ ಮುಂದೆ ತಿಳಿಸುವ ಸಲಹೆಗಳನ್ನು ಅಳವಡಿಸಿಕೊಂಡು ನಡಿಗೆಯ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಬಹುದು. ದೀರ್ಘಕಾಲದ ವ್ಯಾಧಿಯಿಂದ ಬಳಲುತ್ತಿರುವವರು ನಡಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಅತ್ಯಗತ್ಯ. ಇದರರ್ಥ ವ್ಯಾಧಿಗಳಿಂದ ಬಳಲುತ್ತಿರುವವರು ವಾಕಿಂಗ್ ಮಾಡಲು ಅನರ್ಹರು ಎಂದು ಅಲ್ಲ.
ವೈದ್ಯರ ಮಾರ್ಗದರ್ಶನದಲ್ಲಿ ವಾಕಿಂಗ್ ಮಾಡುವುದರಿಂದ ಮುಂದೆ ಉಂಟಾಗಬಹುದಾದ ಅನಾವಶ್ಯಕ ತೊಂದರೆಗಳನ್ನು ನಿವಾರಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಆದ್ದರಿಂದ ಮಧುಮೇಹ, ಹೃದ್ರೋಗ ಮುಂತಾದ ದೀರ್ಘಕಾಲದ ವ್ಯಾಧಿ ಇರುವವರು ನಡಿಗೆ ಪ್ರಾರಂಭಿಸುವ ಮುಂಚೆ ತಪ್ಪದೆ ವೈದ್ಯರ ಸಲಹೆ ಪಡೆಯಬೇಕು. ನಡಿಗೆಯ ತಂತ್ರಗಳ ಉಪಯುಕ್ತ ಸಲಹೆಗಳು. ನಡಿಗೆಯ ಉತ್ತಮ ತಂತ್ರಗಳು ಹಾಗೂ ಸರಿಯಾದ ದೇಹಭಂಗಿಯಿಂದ ಉಸಿರಾಟವು ಸುಗಮವಾಗುವುದಲ್ಲದೆ ಒದಗಬಹುದಾದ ಬೆನ್ನು ನೋವು ಮುಂತಾದ ತೊಂದರೆಗಳು ನಿವಾರಣೆಯಾಗಿ ನಡಿಗೆಯ ಉತ್ಕೃಷ್ಟ ಪ್ರಯೋಜನಗಳು ಲಭಿಸುತ್ತವೆ. ನಡಿಗೆಯ ತಂತ್ರಗಳ ಬಗ್ಗೆ ಕೆಲವು ಉಪಯುಕ್ತ ಸಲಹೆಗಳನ್ನು ಈ ಮುಂದೆ ನೀಡುತ್ತಿದ್ದೇವೆ. ನಡಿಗೆಯನ್ನು ಪ್ರಾರಂಭಿಸುವಾಗ ಬಹುತೇಕ ಜನರು ಮಾಡುವ ತಪ್ಪು ಎಂದರೆ ದಾಪುಗಾಲು ಹಾಕಿ ನಡೆಯುವುದು. ಆದರೆ ವೈಜ್ಞಾನಿಕವಾಗಿ ದೃಢಪಟ್ಟಿರುವಂತೆ ದಾಪುಗಾಲು ಹಾಕಿಕೊಂಡು ವಾಕಿಂಗ್ ಮಾಡಿದರೆ ನಡಿಗೆಯ ದಕ್ಷತೆ ತಗ್ಗುತ್ತದೆ. ಈ ರೀತಿ ನಡೆಯುವುದರಿಂದ ದೇಹದಲ್ಲಿನ ಹೆಚ್ಚು ಕ್ಯಾಲೋರಿ ವ್ಯಯವಾಗುತ್ತದೆ ನಿಜ. ಆದರೆ ಬಹಳ ಬೇಗನೆ ದಣಿವಾಗುವುದರಿಂದ ಹೆಚ್ಚು ಕಾಲ ವಾಕಿಂಗ್ ಮಾಡಲಾಗುವುದಿಲ್ಲ. ವಾಕಿಂಗ್ ಮಾಡುವಾಗ ದೇಹದ ನಡುಭಾಗ ನೇರವಾಗಿರಬೇಕು. ಹಿಂದೆ ಅಥವಾ ಮುಂದೆ ಬಾಗಿಕೊಂಡು ವಾಕಿಂಗ್ ಮಾಡುವುದರಿಂದ ಉತ್ತಮ ಫಲಿತಾಂಶಗಳು ದೊರೆಯುವುದಿಲ್ಲ. ವಾಕಿಂಗ್ ಮಾಡುವಾಗ ಧರಿಸುವ ಉಡುಪುಗಳು ಬಿಗಿಯಾಗಿರಬಾರದು. ಸಡಿಲವಾದ ಹಾಗೂ ಆರಾಮದಾಯಕ ಉಡುಪುಗಳು ಕೈಕಾಲುಗಳ ವೇಗದ ಚಲನೆಗೆ ಸಹಕರಿಸುತ್ತವೆ. ಋತುಮಾನಗಳಿಗೆ ತಕ್ಕಂತೆ ಟೀ ಶರ್ಟ್, ಸ್ವೆಟರ್ ಅಥವಾ ಜಾಕೆಟ್ಗಳನ್ನು ಧರಿಸಬಹುದು. ಆದರೆ ಗಮನಿಸಿ, ವಾಕಿಂಗ್ ಮಾಡುವಾಗ ನಿಮ್ಮ ಕಾಲಿನ ಯಾವ ಭಾಗದಲ್ಲಾದರೂ ನೋವು ಉಂಟಾಗುತ್ತಿದ್ದರೆ ತಪ್ಪದೆ ವೈದ್ಯರನ್ನು ಸಂಪರ್ಕಿಸಿ ಸಲಹೆ ಪಡೆಯಿರಿ. ನಡಿಗೆಯಿಂದ ಎಷ್ಟು ಶಕ್ತಿ ವ್ಯಯವಾಗುತ್ತದೆ? ಸರಾಸರಿ 1 ಕಿಲೋಮೀಟರ್ ದೂರದ ವಾಕಿಂಗ್ ವ್ಯಾಯಾಮದಿಂದ 68 ಕಿಲೋಗ್ರಾಂ ತೂಕವಿರುವ ವ್ಯಕ್ತಿಯು 58 ಕ್ಯಾಲೋರಿಯಷ್ಟು ಶಕ್ತಿಯನ್ನು ವ್ಯಯಿಸುತ್ತಾನೆ. ಅದೇ ರೀತಿ 90 ಕಿಲೋಗ್ರಾಂ ತೂಕವಿರುವ ವ್ಯಕ್ತಿಯು 78 ಕ್ಯಾಲೋರಿ, 133 ಕಿಲೋಗ್ರಾಂ ತೂಕವಿರುವ ವ್ಯಕ್ತಿಯು 97 ಕ್ಯಾಲೋರಿಯಷ್ಟು ಶಕ್ತಿಯನ್ನು ವ್ಯಯಿಸುತ್ತಾನೆ. 1 ಕಿಲೋಮೀಟರ್ ದೂರವನ್ನು ವಾಕಿಂಗ್ನಿಂದ ಕ್ರಮಿಸಿದರೂ ಜಾಗಿಂಗ್ನಿಂದ ಕ್ರಮಿಸಿದರೂ ಬಹುತೇಕ ಒಂದೇ ಪ್ರಮಾಣದ ಕ್ಯಾಲೋರಿ ವ್ಯಯವಾಗುತ್ತದೆ. ಜಾಗಿಂಗ್ ಮಾಡುವುದರಿಂದ ಬೇಗನೆ ದೂರವನ್ನು ತಲುಪುತ್ತೇವೆ ಅಷ್ಟೇ. ವಾಕಿಂಗ್ ಎನ್ನುವುದು ಪ್ರಪಂಚದಾದ್ಯಂತ ಅತ್ಯಂತ ಜನಪ್ರಿಯವಾಗಿರುವ ದೈಹಿಕ ವ್ಯಾಯಾಮವಾಗಿದೆ. ಯಾವುದೇ ಪರಿಕರಗಳ ಸಹಾಯವಿಲ್ಲದೆ ದೇಹದ ಅಂಗಾಂಗಗಳಿಗೆ ಹೆಚ್ಚಿನ ನೋವು ಹಾಗೂ ಗಾಯವಾಗದೆ ಎಲ್ಲರೂ ಮಾಡಬಹುದಾದ ವ್ಯಾಯಾಮ ವಾಕಿಂಗ್. ಇದರಿಂದ ದೊರೆಯುವ ಆರೋಗ್ಯದ ಪ್ರಯೋಜನಗಳು ಹಲವಾರು.